ನಮಸ್ಕಾರ. ಬನ್ನಿ, ಇವತ್ತಿನ ವಿಷಯದ ಬಗ್ಗೆ ಆಳವಾಗಿ ಚರ್ಚಿಸೋಣ. ನಮ್ಮ ಮುಂದಿರುವುದು ಎಲ್ಲರಿಗೂ ಗೊತ್ತಿರೋ 10 ಆಜ್ಞೆಗಳು, ಅಂದ್ರೆ 10 ಕಮ್ಯಾಂಡ್ಮೆಂಟ್ಸ್. ಹೌದು. ಆದರೆ ನಾವು ಇವತ್ತು ನೋಡ್ತಿರುವ ಈ ಮೂಲಗಳು ಇದನ್ನ ಶಾಲೆಯಲ್ಲಿ ಓದಿದ ಹಾಗೆ ಹೇಳ್ತಿಲ್ಲ. ಬದಲಿಗೆ ಯೇಸು ಕ್ರಿಸ್ತನನ್ನು ಒಂದು ಕನ್ನಡಕದ ಹಾಗೆ ಬಳಸಿ ಈ ಪ್ರತಿಯೊಂದು ಹಳೆಯ ನಿಯಮಕ್ಕೂ ಒಂದು ಸಂಪೂರ್ಣ ಹೊಸ ಅರ್ಥವನ್ನೇ ಕೊಡುತ್ತಿವೆ. ಹೌದು, ಇದು ಕೇವಲ ಒಂದು ಹಳೆ ಪಾಠದ ಪುನರುಚ್ಚಾರ ಅಲ್ಲ. ಇದೊಂದು ಥ್ರಿಲ್ಲರ್ ಕಥೆ ತರ ಇದೆ. ಥ್ರಿಲ್ಲರ್ ಅನ್ನೋ ಪದ ಬಳಸಿದ್ರಿ, ಅದ್ಯಾಕೆ? ಯಾಕೆಂದ್ರೆ ಈ ಮೂಲಗಳು ಈ ಆಜ್ಞೆಗಳನ್ನ ಕೇವಲ ನೈತಿಕ ನಿಯಮಗಳ ಪಟ್ಟಿಯಾಗಿ ನೋಡೋದಿಲ್ಲ. ಬದಲಿಗೆ ದೇವರು ಮತ್ತು ಸೈತಾನನ ನಡುವಿನ ಒಂದು ಬ್ರಹ್ಮಾಂಡದ ಯುದ್ಧದ ನಿಯಮಗಳಾಗಿ ನೋಡ್ತಾವೆ. ಓ, ಉದಾಹರಣೆಗೆ, ಮೊದಲ ಆಜ್ಞೆ, ನನ್ನನ್ನು ಹೊರತುಪಡಿಸಿ ಬೇರೆ ದೇವರುಗಳಿಲ್ಲ ಅನ್ನೋದನ್ನ ಈ ಮೂಲಗಳು ನೇರವಾಗಿ ಯೇಸುವನ್ನು ಹೊರತುಪಡಿಸಿ ಬೇರೆ ದೇವರುಗಳಿಲ್ಲ ಅಂತ ಅರ್ಥೈಸುತ್ತವೆ. ಸರಿ. ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಈ ದೃಷ್ಟಿಕೋನವನ್ನು ಮತ್ತು ಅದರ ಹಿಂದಿನ ತರ್ಕವನ್ನು ಬಿಡಿಸಿ ನೋಡೋದು ಅಲ್ವಾ? ಖಂಡಿತ. ಹಾಗಾದ್ರೆ ಆ ಬ್ರಹ್ಮಾಂಡದ ಯುದ್ಧದಿಂದಲೇ ಶುರು ಮಾಡೋಣ. ಮೊದಲ ಮತ್ತು ಎರಡನೇ ಆಜ್ಞೆಗಳು ಎರಡೂ ನೇರವಾಗಿ ಆರಾಧನೆ ಅಥವಾ ಪೂಜೆ ಬಗ್ಗೆನೇ ಮಾತಾಡುತ್ತೆ. ಇಲ್ಲಿಂದಲೇ ಕಥೆಯ ಮೊದಲ ತಿರುವು ಶುರುವಾಗೋದು. ಖಂಡಿತ. ಈ ಮೂಲಗಳ ಪ್ರಕಾರ ಇಡೀ ಸಂಘರ್ಷದ ಮೂಲ ಪೂಜೆ. ಸೈತಾನನ ಮೂಲ ಸಮಸ್ಯೆ ಏನಂದ್ರೆ ಅವನು ದೇವರನ್ನ ಪೂಜಿಸೋಕೆ ನಿರಾಕರಿಸಿದ. ಅಷ್ಟೇ ಅಲ್ಲ, ತಾನೇ ಪೂಜೆಗೊಳಗಾಗ್ಬೇಕು ಅಂತ ಬಯಸಿದ. ಏದೆನ್ ತೋಟದಲ್ಲಿ ಆದಮ್ ಮತ್ತು ಹವ್ವಳನ್ನ ಪ್ರಲೋಭಿಸಿದ್ದರ ಹಿಂದೆ ಮತ್ತೆ ಯೇಸುವನ್ನ ಅರಣ್ಯದಲ್ಲಿ ಪರೀಕ್ಷಿಸಿದ್ದರ ಹಿಂದೆ ಇದ್ದಿದ್ದು ಒಂದೇ ಉದ್ದೇಶ, ನನ್ನನ್ನು ಪೂಜಿಸುವಂತ. ನಿಖರವಾಗಿ ಅಧಿಕಾರ ಮತ್ತು ಪೂಜೆಗಾಗಿ ನಡೀತಿರುವ ಒಂದು ನಿರಂತರ ಯುದ್ಧ ಇದು. ಇಲ್ಲಿ ವಿಗ್ರಹಾರಾಧನೆ ಅನ್ನೋ ಪದವನ್ನ ಬಳಸಿದ್ದಾರೆ. ನಮ್ಗೆ ಸಾಮಾನ್ಯವಾಗಿ ವಿಗ್ರಹಾರಾಧನೆ ಅಂದ್ರೆ ಕಲ್ಲು ಮಣ್ಣಿನ ಮೂರ್ತಿ ಪೂಜೆ ಅಂತಷ್ಟೇ ಗೊತ್ತು. ಆದರೆ ಇಲ್ಲಿ ಅದರ ಅರ್ಥ ಬೇರೆನೇ ಇದೆಯಲ್ಲ? ಹೌದು, ಇಲ್ಲಿ ಅದರ ಅರ್ಥ ಬಹಳ ವಿಸ್ತಾರವಾಗಿದೆ. ಈ ಮೂಲಗಳ ಪ್ರಕಾರ ವಿಗ್ರಹಾರಾಧನೆ ಅಂದ್ರೆ ದೇವರ ಸ್ಥಾನದಲ್ಲಿ ಬೇರೆ ಯಾವುದನ್ನೇ ಇಟ್ರು ಅದು ವಿಗ್ರಹಾರಾಧನೆಯೇ. ಓಕೆ. ಅದು ಹಣ ಆಗಿರ್ಬೋದು, ಅಧಿಕಾರ ಆಗಿರ್ಬೋದು, ಪ್ರಶಸ್ತಿ ಆಗಿರ್ಬೋದು, ಅಷ್ಟೇ ಯಾಕೆ ನಮ್ಮ ಸ್ವಂತ ಜೀವವೇ ಆಗಿರ್ಬೋದು. ಅದು ತಪ್ಪಾ? ಈ ಮೂಲಗಳ ದೃಷ್ಟಿಕೋನದಲ್ಲಿ ಪ್ರೀತಿಸೋದು ತಪ್ಪಲ್ಲ. ಆದ್ರೆ ದೇವರ ಸತ್ಯಕ್ಕಿಂತ ಹೆಚ್ಚಾಗಿ ನಮ್ಮ ಜೀವವನ್ನ ಉಳಿಸ್ಕೊಳ್ಳೋದೇ ನಮ್ಮ ಮೊದಲ ಆದ್ಯತೆಯಾದ್ರೆ ಆಗ ನಮ್ಮ ಜೀವವೇ ನಮ್ಮ ದೇವರು ಆದ ಹಾಗೆ. ಓ, ಹಾಗೆ. ಅದಕ್ಕಾಗಿಯೇ ಯಾರಾದರೂ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಇಚ್ಛಿಸಿದರೆ ಅವನು ಅದನ್ನು ಕಳೆದುಕೊಳ್ಳುವನು ಅನ್ನೋ ಬೈಬಲ್ ಉಲ್ಲೇಖವನ್ನ ಇಲ್ಲಿ ಬಳಸಲಾಗಿದೆ. ಅಂದ್ರೆ ಸತ್ಯಕ್ಕಾಗಿ ಪ್ರಾಣ ಕೊಡೋಕೆ ಸಿದ್ಧವಿಳಿದಿದ್ರೆ ನಮ್ಮ ಪ್ರಾಣವೇ ನಮ್ಮ ವಿಗ್ರಹ ಅಂತ ಅರ್ಥ. ದುರಾಸೆಯೂ ಅಷ್ಟೇ ಅಂತ ಹೇಳುತ್ತೆ ಅಲ್ವಾ? ಹೌದು, ದುರಾಸೆಯನ್ನಂತೂ ಸ್ಪಷ್ಟವಾಗಿ ವಿಗ್ರಹಾರಾಧನೆ ಅಂತಾನೆ ಕರೆಯಲಾಗಿದೆ. ಇದು ನಾವು ಯೋಚನೆ ಮಾಡುವ ರೀತಿಯನ್ನೇ ಬದಲಾಯಿಸುತ್ತೆ. ಸರಿ, ಈ ಮೂಲಗಳು ಒಂದು ಕಾಲ್ಪನಿಕ ಪ್ರಶ್ನೆ ಕೇಳುತ್ತೆ ಅಂತ ನೀವು ಹೇಳಿದ್ರಿ. ಒಂದು ವೇಳೆ ಯೇಸು ಅರಣ್ಯದಲ್ಲಿ ಸೈತಾನನ ಪ್ರಲೋಭನೆಗೆ ಮಣಿದಿದ್ರೆ ಏನಾಗ್ತಿತ್ತು? ಹೌದು, ಅದೊಂದು ನಿಜಕ್ಕೂ ಭಯಾನಕವಾದ ಆಲೋಚನೆ. ಅದಕ್ಕೆ ಈ ಮೂಲಗಳು ಕೊಡುವ ಉತ್ತರ ಇನ್ನೂ ಭಯಾನಕ. ಅವುಗಳ ಪ್ರಕಾರ ಇಡೀ ಸೃಷ್ಟಿ, ಈ ದೇಶ ಕಾಲ ಅಂದ್ರೆ ಸ್ಪೇಸ್ ಟೈಮ್ ಅಸ್ತಿತ್ವದಲ್ಲೇ ಇರೋದು ದೇವರ ಮಾತಿನ ಸತ್ಯದ ಮೇಲೆ. ದೇವರು ಬೆಳಕಾಗಲಿ ಅಂದಾಗ ಬೆಳಕಾಯಿತು. ಆ ಮಾತು ಸತ್ಯವಾಗಿದ್ರಿಂದಲೇ ಬೆಳಕು ಅಸ್ತಿತ್ವದಲ್ಲಿದೆ. ಓಕೆ. ಹಾಗಾದ್ರೆ ದೇವರ ಮಾತು ಈ ಬ್ರಹ್ಮಾಂಡದ ಒಂದು ಆಪರೇಟಿಂಗ್ ಸಿಸ್ಟಮ್ ಇದ್ದ ಹಾಗೆ. ಆ ಕೋಡ್ನಲ್ಲಿ ಒಂದು ಸುಳ್ಳು ಬಂದ್ರೆ ಇಡೀ ಸಿಸ್ಟಮ್ ಕ್ರ್ಯಾಶ್ ಆಗುತ್ತೆ ಅಂತ ಹೇಳ್ತೀವಿ ಈ ಮೂಲಗಳು. ನಿಖರವಾಗಿ. ಇದಕ್ಕಿಂತ ಚೆನ್ನಾಗಿ ಹೇಳೋಕ್ ಸಾಧ್ಯವಿಲ್ಲ. ಯೇಸು ದೇವರ ಮಾತು ಆಗಿರೋದ್ರಿಂದ ಆತ ಒಂದು ಸುಳ್ಳನ್ನ ಒಪ್ಕೊಂಡಿದ್ರೆ ದೇವರ ಮಾತೇ ಸುಳ್ಳಾಗ್ತಿತ್ತು. ಹಾಗಾಗಿದ್ರೆ ಸೃಷ್ಟಿಯ ಅಡಿಪಾಯವೇ ಕುಸಿದು ಅಸ್ತಿತ್ವವೇ ಇಲ್ಲವಾಗುತ್ತಿತ್ತು ಅಂತ ಈ ಮೂಲಗಳು ವಾದಿಸುತ್ತವೆ. ಅಬ್ಬಾ, ಆದ್ರೆ ಇದೊಂದು ಅವಿವೇಕದ ಊಹೆ ಅಂತ ಕೂಡ ಈ ಮೂಲಗಳೇ ಹೇಳುತ್ತವಲ್ಲ, ಯಾಕೆ? ಹೌದು, ಯಾಕೆಂದ್ರೆ ಅವುಗಳ ಮೂಲ ನಂಬಿಕೆಯ ಪ್ರಕಾರ ದೇವರ ಮಾತು ಸುಳ್ಳಾಗೋಕೆ ಸಾಧ್ಯವೇ ಇಲ್ಲ. ಆ ಸನ್ನಿವೇಶ ಎಂದಿಗೂ ಸಂಭವಿಸುತ್ತಿರ್ಲಿಲ್ಲ. ಆದ್ರೆ ಆ ಮಾತಿನ ಶಕ್ತಿ ಮತ್ತೆ ಅಚಲತೆಯನ್ನ ವಿವರಿಸೋಕೆ ಈ ಉದಾಹರಣೆಯನ್ನು ಒಂದು ಸಾಧನವಾಗಿ ಬಳಸಲಾಗಿದೆ. ಹೌದು, ಆ ಪರೀಕ್ಷೆಯ ಗಂಭೀರತೆ ಎಷ್ಟಿತ್ತು ಅಂತ ತೋರ್ಸೋಕೆ ಈ ನಾಟಕೀಯ ಚಿತ್ರಣವನ್ನ ಕೊಟ್ಟಿದ್ದಾರೆ. ಸರಿ, ಹಾಗಾದ್ರೆ ಮೊದಲ ಯುದ್ಧಭೂಮಿ ಪೂಜೆ, ಅಲ್ಲಿಂದ ಮುಂದಿನ ಆಜ್ಞೆಗೆ ಬರೋಣ. ಇದು ದೇವರ ಹೆಸರಿನ ಬಗ್ಗೆ. ಮೂರನೇ ಆಜ್ಞೆ, ದೇವರ ಹೆಸರನ್ನು ವ್ಯರ್ಥವಾಗಿ ಉಚ್ಚರಿಸಬಾರದು.
ಸಾಮಾನ್ಯವಾಗಿ ನಾವಿದನ್ನ ಬೈಯೋದು ಅಥವಾ ಶಾಪ ಹಾಕೋದು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಇಲ್ಲೂ ಆಳವಾದ ಅರ್ಥ ಇದೆಯಾ? ಖಂಡಿತವಾಗಿಯೂ ಇದೆ. ಈ ಮೂಲಗಳ ಪ್ರಕಾರ ದೇವರ ಹೆಸರನ್ನು ವ್ಯರ್ಥವಾಗಿ ಬಳಸೋದು ಅಂದ್ರೆ ಕೇವಲ ಕೆಟ್ಟ ಮಾತಾಡೋದಲ್ಲ, ದೇವರ ಗುಣಸ್ವಭಾವದ ಬಗ್ಗೆ ಸುಳ್ಳು ಹೇಳೋದು. ಉದಾಹರಣೆಗೆ ದೇವರು ಕ್ರೂರಿ, ಆತ ನಮ್ಮನ್ನ ಪ್ರೀತಿಸಲ್ಲ, ಅಥವಾ ದೇವರು ಕೊಟ್ಟಿರೋ ಆಜ್ಞೆಗಳನ್ನ ಪಾಲಿಸೋಕೆ ಮನುಷ್ಯರಿಂದ ಸಾಧ್ಯವೇ ಇಲ್ಲ, ಹಾಗಾಗಿ ಆತ ಅನ್ಯಾಯಗಾರ ಅಂತ ಹೇಳೋದೇ ದೇವರ ಹೆಸರಿಗೆ ಮಾಡೋ ದೊಡ್ಡ ಅಪಚಾರ. ಅಂದ್ರೆ ದೇವರ ಪಾತ್ರದ ಬಗ್ಗೆನೇ ಅಪಪ್ರಚಾರ ಮಾಡೋದು. ಸೈತಾನ ಏದೆನ್ ತೋಟದಲ್ಲಿ ಮಾಡಿದ್ದಿದನ್ನೇ ಅಲ್ವಾ? ದೇವ್ರು ನಿಮ್ಗೆ ಒಳ್ಳೇದಾಗೋದನ್ನ ಬಯಸಲ್ಲ ಅಂತೇಳಿ ದೇವರ ಬಗ್ಗೆನೇ ಅನುಮಾನ ಹುಟ್ಟಿಸ್ತ. ನಿಖರವಾಗಿ ಸೈತಾನನು ನಿರಂತರವಾಗಿ ಇದನ್ನೇ ಮಾಡ್ತಾನೆ ಅಂತ ಈ ಮೂಲಗಳು ಹೇಳುತ್ತೆ. ಅವನು ದೇವರ ಗುಣಸ್ವಭಾವದ ಮೇಲೆ ಆರೋಪ ಮಾಡ್ತಾನೆ. ಸೊ ದೇವರ ಹೆಸರನ್ನ ಅಪವಿತ್ರಗೊಳಿಸೋದು ಅಂದ್ರೆ ಸೈತಾನನ ವಾದಕ್ಕೆ ದನಿಗೂಡಿಸಿದಂತೆ. ಇದ್ರಲ್ಲಿ ಇನ್ನೊಂದು ಪ್ರಮುಖ ಅಂಶ ಇದೆ. ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾತಾಡೋದು ಕ್ಷಮಿಸಲಾಗದ ಪಾಪ ಅಂತ ಹೇಳಲಾಗಿದೆ. ಅದ್ಯಾಕೆ ಅಷ್ಟು ಗಂಭೀರವಾದದ್ದು? ಯಾಕಂದ್ರೆ ಈ ದೇವತಾಶಾಸ್ತ್ರದ ಪ್ರಕಾರ ಯೇಸುವೇ ದೇವರು ಮತ್ತೆ ರಕ್ಷಕ ಅಂತ ನಮ್ಮ ಮನಸ್ಸಿಗೆ ಸಾಕ್ಷಿ ಹೇಳೋದೇ ಪವಿತ್ರಾತ್ಮನ ಕೆಲ್ಸ. ಆ ಸಾಕ್ಷ್ಯವನ್ನೇ ನಾವು ತಿರಸ್ಕರಿಸಿದ್ರೆ ನಾವು ಮೋಕ್ಷದ ಮಾರ್ಗವನ್ನೇ ತಿರಸ್ಕರಿಸಿದ ಹಾಗೆ. ಹಾಗಾಗಿ ಆ ಪಾಪಕ್ಕೆ ಕ್ಷಮೆ ಇಲ್ಲ ಅನ್ನೋ ತರ್ಕ. ಹೌದು, ಅದು ದೇವರ ರಕ್ಷಣಾ ಯೋಜನೆಯನ್ನೇ ತಿರಸ್ಕರಿಸೋ ಅಂತಿಮ ಕ್ರಿಯೆ. ಓಕೆ, ಪೂಜೆ ಆಯ್ತು, ದೇವರ ಹೆಸರಾಯ್ತು. ಈಗ 4ನೇ ಆಜ್ಞೆ, ಸಬ್ಬತ್ ಅಥವಾ ವಿಶ್ರಾಂತಿ ದಿನ. ಇದು ಕೇಳೋಕೆ ಸರಳವಾಗಿದೆ, ವಾರಕ್ಕೆ 1 ದಿನ ರೆಸ್ಟ್ ತಗೊಳ್ಳಿ ಅಂತ. ಆದರೆ ಈ ಮೂಲಗಳು ಇದನ್ನ ಕೂಡ ಒಂದು ಬ್ರಹ್ಮಾಂಡದ ಸಂಕೇತವಾಗಿ ನೋಡ್ತವೆ ಅನ್ನೋದು ನನಗೆ ಬಹಳ ಕುತೂಹಲ ಮೂಡಿಸಿದೆ. ಹೌದು, ಇದು ಅತ್ಯಂತ ಆಸಕ್ತಿದಾಯಕ ವ್ಯಾಖ್ಯಾನಗಳಲ್ಲಿ ಒಂದು. ಇಲ್ಲಿ ಹಳೆಯ ಒಡಂಬಡಿಕೆಯ ಸಬ್ಬತ್ ದಿನವನ್ನ ಕೇವಲ ಒಂದು ನೆರಳು ಅಥವಾ ಮುನ್ನೋಟ ಅಂತ ಪರಿಗಣಿಸಲಾಗಿದೆ. ನೆರಳು ಅಂದ್ರೆ ಯಾವುದರ ನೆರಳು? ನಿಜವಾದ ವಿಶ್ರಾಂತಿಯ ನೆರಳು. ಆ ನಿಜವಾದ ವಿಶ್ರಾಂತಿಯನ್ನದು ಒಂದು ದಿನವಲ್ಲ, ಬದಲಿಗೆ ಒಬ್ಬ ವ್ಯಕ್ತಿ, ಸ್ವತಃ ಯೇಸು. ಹೌದಾ? ಹೌದು. ಯೇಸುವಿನಲ್ಲಿ ನಂಬಿಕೆ ಇಡೋದ್ರಿಂದ ಸಿಗೋ ಪಾಪದ ಹೊರೆಯಿಂದ ಮುಕ್ತಿ ಮತ್ತೆ ಆಧ್ಯಾತ್ಮಿಕ ಸಮಾಧಾನವೇ ನಿಜವಾದ ಸಬ್ಬತ್ ವಿಶ್ರಾಂತಿ ಅಂತ ಈ ಮೂಲಗಳು ವಾದಿಸುತ್ತವೆ. ಅಂದ್ರೆ ನೀವು ಆ ವಿಶ್ರಾಂತಿಯನ್ನ ಪಡೆದ್ರೆ ನಿಮ್ಗೆ ಪ್ರತಿದಿನವೂ ಸಬ್ಬತ್. ವಾವ್! ಅಂದ್ರೆ ಇದನ್ನ ವಾರದ ಕ್ಯಾಲೆಂಡರ್ನಿಂದ ತೆಗೆದು ನಮ್ಮ ನಂಬಿಕೆಯ ಅನುಭವಕ್ಕೆ ತಂದಿಟ್ಟ ಹಾಗಾಯಿತು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಇದಕ್ಕೆ ಇನ್ನೊಂದು ಆಯಾಮವನ್ನು ಸೇರಿಸಿದ್ದಾರಲ್ಲ, 1000 ವರ್ಷಗಳ ರಾಜ್ಯಕ್ಕೂ ಸಬ್ಬದ್ದಿನಕ್ಕೂ ಏನ್ ಸಂಬಂಧ? ಹೌದು, ಇಲ್ಲಿ ಇನ್ನೊಂದು ದೊಡ್ಡ ಸಂಪರ್ಕ ಕಲ್ಪಿಸಲಾಗಿದೆ. ಬೈಬಲ್ನಲ್ಲಿ ದೇವರಿಗೆ ಒಂದು ದಿನ 1000 ವರ್ಷಗಳ ಹಾಗೆ ಅನ್ನೋ ಮಾತಿದೆ. ಅದನ್ನ ಆಧಾರವಾಗಿಟ್ಕೊಂಡು ಸೃಷ್ಟಿಯ 7 ದಿನಗಳನ್ನ ಮಾನವ ಇತಿಹಾಸದ 7000 ವರ್ಷಗಳಿಗೆ ಹೋಲಿಸಲಾಗುತ್ತೆ. ಓಕೆ. ಮೊದಲ 6 ದಿನಗಳು ಅಂದ್ರೆ 6000 ವರ್ಷಗಳ ಮಾನವನ ಶ್ರಮ, ಪಾಪ ಮತ್ತು ಸಂಘರ್ಷ. 7ನೇ ದಿನವಾದ ಸಬ್ಬತ್ ಬರಲಿರುವ 7ನೇ ಸಹಸ್ರಮಾನ ಅಂದ್ರೆ 1000 ವರ್ಷಗಳ ರಾಜ್ಯವನ್ನ ಸಂಕೇತಿಸುತ್ತೆ. ಅಂದ್ರೆ ಆ ಸಮಯದಲ್ಲಿ ಜಗತ್ತಿನಲ್ಲಿ ಶಾಂತಿ ನೆಲೆಸುತ್ತೆ ಅನ್ನೋ ನಂಬಿಕೆ. ಹೌದು, ನ್ಯಾಯ ಮತ್ತು ಶಾಂತಿ. ಸೊ ಸಬ್ಬದ್ದಿನ ಆಚರಿಸೋದು ಆ ಭವಿಷ್ಯದ ವಿಶ್ರಾಂತಿಯ ದಿನಕ್ಕಾಗಿ ಕಾಯೋದರ ಸಂಕೇತವಾಗಿತ್ತು. ಆದ್ರೆ ಈಗ ಯೇಸುವಿನಲ್ಲಿ ನಂಬಿಕೆ ಇಟ್ಟವರಿಗೆ ಆ ವಿಶ್ರಾಂತಿ ಈಗಾಗ್ಲೇ ಸಿಕ್ಕಿದೆ. ಹಾಗಾದ್ರೆ ಎಲ್ಲವೂ ಮುಗ್ದ ಹಾಗಾಯ್ತಲ್ವೇ? ಆದ್ರೆ ಇಲ್ಲಿ ಸೈತಾನನ ಪಾತ್ರ ಮತ್ತೆ ಬರ್ತಾ. ಖಂಡಿತ ಬರುತ್ತೆ. ಇಲ್ಲಿ ಒಂದು ಎಚ್ಚರಿಕೆ ಇದೆ. ಅಂತಿಮ ದಿನಗಳಲ್ಲಿ ಸೈತಾನನು ದೇವರ ಸಬ್ಬತ್ ವಿಶ್ರಾಂತಿಗೆ ಪ್ರತಿಯಾಗಿ ತನ್ನದೇ ಆದ ಒಂದು ಪೂಜಾದಿನವನ್ನ ಸ್ಥಾಪಿಸೋಕೆ ಪ್ರಯತ್ನಿಸ್ತಾನೆ. ಮತ್ತು ಆ ದಿನದಂದು ತನ್ನನ್ನು ಪೂಜಿಸುವಂತೆ ಜಗತ್ತನ್ನ ಒತ್ತಾಯಿಸ್ತಾನೆ ಅಂತ ಈ ಮೂಲಗಳು ಹೇಳತ್ತೆ. ಆಗ ಯಾವ ದಿನವನ್ನ ಆಚರಿಸ್ತೀವಿ ಅನ್ನೋದು ಕೇವಲ ಒಂದು ಸಂಪ್ರದಾಯ ಆಗಿರಲ್ಲ, ಬದಲಿಗೆ ನಾವು ಯಾರಿಗೆ ನಿಷ್ಠೆ ತೋರುತ್ತಿದ್ದೇವೆ ಅನ್ನೋದರ ಸಂಕೇತವಾಗತ್ತೆ. ನಿಖರವಾಗಿ ಅದು ದೇವರ ಅಧಿಕಾರವನ್ನ ಒಪ್ಪಿಕೊಳ್ತೀವೋ ಅಥವಾ ಸೈತಾನನ ಅಧಿಕಾರವನ್ನ ಒಪ್ಪಿಕೊಳ್ತೀವೋ ಅನ್ನೋ ಅಂತಿಮ ಪರೀಕ್ಷೆಯಾಗತ್ತೆ. ಮತ್ತೆ ಅದೇ ಆಯ್ಕೆಗೆ ಬಂದಿಲ್ಲತ್ತೆ. ಪೂಜೆ ಮತ್ತು ನಿಷ್ಠೆ, ಪ್ರತಿಯೊಂದು ಆಜ್ಞೆಯೂ ಅದೇ ಕೇಂದ್ರ ಸಂಘರ್ಷದ ಬೇರೆ ಬೇರೆ ಮುಖಗಳಷ್ಟೇ. ಸರಿ, ಈಗ 5ನೇ ಆಜ್ಞೆಯ ಕಡೆಗೆ ಬರೋಣ. ನಿನ್ನ ತಂದೆ ತಾಯಿಯನ್ನು ಗೌರವಿಸು. ಇದುವರೆಗಿನ ಬ್ರಹ್ಮಾಂಡದ ಯುದ್ಧದ ಚರ್ಚೆಯ ನಂತರ ಇದು ಬಹಳ ಸರಳವಾದ ಕೌಟುಂಬಿಕ ನಿಯಮದಂತೆ ಕಾಣಿಸ್ತೆ. ಇಲ್ಲೂ ಏನಾದ್ರೂ ತಿರುವುಗಳಿವೆಯಾ? ಖಂಡಿತ ಇವೆ. ಇಲ್ಲಿ ತಂದೆ ತಾಯಿ ಅನ್ನೋ ಪರಿಕಲ್ಪನೆಯನ್ನೇ ವಿಸ್ತರಿಸಲಾಗಿದೆ. ನಮ್ಮನ್ನ ಹೆತ್ತ ತಂದೆ ತಾಯಿಯನ್ನ ಗೌರವಿಸೋದು ಇದರ ಮೊದಲ ಹಂತ. ಆದರೆ
ಈ ಮೂಲಗಳ ಪ್ರಕಾರ ಸಕಲ ಸೃಷ್ಟಿಗೂ ಒಬ್ಬ ನಿಜವಾದ ತಂದೆ ಇದ್ದಾನೆ. ಮತ್ತು ಆತನೇ ದೇವರು. ಹೌದು, ಯೇಸು ಕೂಡ ದೇವರನ್ನ ತಂದೆ ಅಂತಾನೆ ಸಂಬೋಧಿಸ್ತಿದ್ದ. ಹಾಗಾದ್ರೆ ನಮ್ಮ ಭೌತಿಕ ತಂದೆ ತಾಯಿಯನ್ನು ಗೌರವಿಸೋದು ಆ ದೈವಿಕ ತಂದೆಯನ್ನ ಗೌರವಿಸೋಕೆ ಒಂದು ರೀತಿಯ ಟ್ರೈನಿಂಗ್ ಇದ್ದ ಹಾಗೆಯೇ. ಹೌದು, ಅದೊಂದು ಪ್ರತಿಬಿಂಬ ಅಥವಾ ಅಭ್ಯಾಸ. ನಾವು ಕಣ್ಣಿಗೆ ಕಾಣೋ ನಮ್ಮ ಪೋಷಕರನ್ನೇ ಗೌರವಿಸೋಕೆ ಆಗದಿದ್ರೆ ಕಣ್ಣಿಗೆ ಕಾಣದ ದೈವಿಕ ತಂದೆಯನ್ನ ಹೇಗ್ ಗೌರವಿಸ್ತೀವಿ ಅನ್ನೋ ಪ್ರಶ್ನೆಯನ್ನ ಇದು ಕೇಳುತ್ತೆ. ಅಷ್ಟೇ ಅಲ್ಲ, ನಮಗೆ ಸತ್ಯವನ್ನ ಬೋಧಿಸೋ ಆಧ್ಯಾತ್ಮಿಕ ಗುರುಗಳು ಅಥವಾ ಮಾರ್ಗದರ್ಶಕರು ಕೂಡ ಪೋಷಕರ ಸ್ಥಾನದಲ್ಲಿರ್ತಾರೆ. ಅವರನ್ನು ಗೌರವಿಸೋದು ಈ ಆಜ್ಞೆಯ ಭಾಗವೇ? ಸರಿ, ಈ ಆಜ್ಞೆ ಜೊತೆ ಒಂದು ವಾಗ್ದಾನವೂ ಇದೆ. ಹಾಗೆ ಮಾಡಿದ್ರೆ ನೀನು ದೀರ್ಘಾಯುಷ್ಯವನ್ನು ಹೊಂದುವಿ ಅಂತ. ಈ ದೀರ್ಘಾಯುಷ್ಯ ಅಂದ್ರೆ ಏನು? ಕೇವಲ 80-90 ವರ್ಷ ಆರೋಗ್ಯವಾದಿ ಬದುಕೋದಾ? ಅಲ್ಲ, ಸಬ್ಬತ್ನಂತೆಯೇ ಇಲ್ಲೂ ಆಳವಾದ ಅರ್ಥವಿದೆ. ಈ ಮೂಲಗಳ ಪ್ರಕಾರ ಆ ವಾಗ್ದಾನದ ನಿಜವಾದ ಮತ್ತು ಅಂತಿಮ ರೂಪ ಬರಲಿರುವ 1000 ವರ್ಷಗಳ ರಾಜ್ಯದಲ್ಲಿ ದೊರೆಯೋ ಶಾಶ್ವತ ಜೀವನ. ಶಾಶ್ವತ ಜೀವನ ಅಂದ್ರೆ ಈಟರ್ನಲ್ ಲೈಫ್. ಹೌದು, ಯಾರು ನಿಜವಾದ ತಂದೆಯಾದ ದೇವರನ್ನ ಗೌರವಿಸಿ ಆತನಿಗೆ ವಿಧೇಯರಾಗಿರ್ತಾರೋ ಅವರಿಗೆ ಭೂಮಿಯ ಮೇಲೆ ಶಾಶ್ವತವಾಗಿ ಜೀವಿಸೋ ಹಕ್ಕು ಸಿಗುತ್ತೆ ಅನ್ನೋದು ಇದರ ಆಳವಾದ ಅರ್ಥ. ಓ, ಹಾಗಾದ್ರೆ ದೀರ್ಘಾಯುಷ್ಯ ಅಂದ್ರೆ ಕೇವಲ ಹೆಚ್ಚು ವರ್ಷ ಬದುಕೋದಲ್ಲ, ಬದಲಿಗೆ ಸಾವಿರಾರು ವರ್ಷಗಳ ಜೀವನದ ವಾಗ್ದಾನ. ಇದು ಆ ಆಜ್ಞೆಯ ಗಾಂಭೀರ್ಯವನ್ನೇ ಬದಲಾಯಿಸುತ್ತೆ. ನಿಖರವಾಗಿ. ಹೀಗೆ ಪ್ರತಿಯೊಂದು ಆಜ್ಞೆಯೂ ಕೇವಲ ಒಂದು ಲೌಕಿಕ ನಿಯಮವಾಗಿ ಉಳಿಯಗೆ ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದಲ್ಲಿ ನಾವು ಯಾವ ಕಡೆ ನಿಲ್ತೀವಿ ಅಂತ ನಿರ್ಧರಿಸೋ ಒಂದು ಆಧ್ಯಾತ್ಮಿಕ ತತ್ವವಾಗಿ ಬದಲಾಗುತ್ತೆ. ಹಾಗಾದ್ರೆ ಈ ಎಲ್ಲಾ ಚರ್ಚೆಯನ್ನ ಒಟ್ಟುಗೂಡಿಸಿ ನೋಡಿದ್ರೆ ನಮಗೇನ್ ಕಾಣಿಸುತ್ತೆ? ಈ ಮೂಲಗಳು ನಮಗೆ ಹೇಳೋಕ್ ಹೊರಟಿರೋ ದೊಡ್ಡ ಚಿತ್ರಣವಾದ್ರೂ ಏನು? ಇಲ್ಲಿ ಒಂದು ಸ್ಪಷ್ಟವಾದ ಮಾದರಿ ಇದೆ. ಈ ಮೂಲಗಳು 10 ಆಜ್ಞೆಗಳನ್ನ ಒಂದು ಸ್ಥಿರವಾದ ಐತಿಹಾಸಿಕ ನಿಯಮಗಳ ಪಟ್ಟಿಯಾಗಿ ನೋಡೋದಿಲ್ಲ. ಬದಲಿಗೆ ಅವುಗಳನ್ನ ಒಂದು ಡೈನಾಮಿಕ್, ಜೀವಂತ ಸಂಘರ್ಷದ ಚೌಕಟ್ಟಿನಲ್ಲಿಡ್ತವೆ. ಪ್ರತಿಯೊಂದು ಆಜ್ಞೆಯೂ ಒಂದು ಯುದ್ಧ ಭೂಮಿಯಾಗುತ್ತೆ. ಹೌದು, ಈಗ ಸ್ಪಷ್ಟವಾಗಿ ಕಾಣಿಸ್ತಿದೆ. ಮೊದಲ 2 ಆಜ್ಞೆಗಳು ಪೂಜೆಯ ಯುದ್ಧ, 3ನೇ ಆಜ್ಞೆ ಸತ್ಯ ಮತ್ತು ಹೆಸರಿನ ಯುದ್ಧ. ದೇವರ ಬಗ್ಗೆ ಯಾರು ಸತ್ಯ ಹೇಳ್ತಾರೆ ಅನ್ನೋದು. 4ನೇ ಆಜ್ಞೆ ಸಮಯ ಮತ್ತು ಅಧಿಕಾರದ ಯುದ್ಧ, ಯಾರ ದಿನವನ್ನ ನಾವು ಪವಿತ್ರ ಅಂತ ಒಪ್ಕೊಳ್ತೀವಿ. ಮತ್ತು 5ನೇ ಆಜ್ಞೆ ಮೂಲ, ಸಂಬಂಧ ಮತ್ತು ನಿಷ್ಠೆಯ ಯುದ್ಧ. ನಮ್ಮ ನಿಜವಾದ ತಂದೆ ಯಾರು ಮತ್ತೆ ನಾವು ಯಾರಿಗೆ ನಿಷ್ಠರಾಗಿರ್ತೀವಿ ಅನ್ನೋದು ಸಂಪೂರ್ಣವಾಗಿ ಸರಿ. ಈ ದೃಷ್ಟಿಕೋನದಲ್ಲಿ ನೋಡಿದಾಗ ನಮ್ಮ ದೈನಂದಿನ ಜೀವನದ ಪ್ರತಿಯೊಂದು ಆಯ್ಕೆಯೂ ಒಂದು ದೊಡ್ಡ ಅರ್ಥವನ್ನ ಪಡ್ಕೊಳ್ಳುತ್ತೆ. ಖಂಡಿತ. ನಾವು ಹಣವನ್ನ ಹೇಗೆ ನೋಡ್ತೀವಿ, ನಮ್ಮ ಪ್ರಾಣಕ್ಕೆ ಎಷ್ಟು ಬೆಲೆ ಕೊಡ್ತೀವಿ, ಯಾರ ಮಾತನ್ನ ಸತ್ಯ ಅಂತ ನಂಬ್ತೀವಿ, ಇವೆಲ್ಲವೂ ಅಂತಿಮವಾಗಿ ನಾವು ಯಾರ ಪರವಾಗಿ ಮತ ಚಲಾಯಿಸ್ತಿದೀವಿ ಅನ್ನೋದ್ರ ಘೋಷಣೆಯಾಗತ್ತೆ. ಇದು ಖಂಡಿತವಾಗಿಯೂ ಈ 10 ಆಜ್ಞೆಗಳನ್ನ ನೋಡೋ ಒಂದು ಸಂಪೂರ್ಣ ವಿಭಿನ್ನವಾದ ರೀತಿ. ಇದು ಕೇವಲ ಮಾಡಬೇಡಗಳ ಪಟ್ಟಿಯಲ್ಲ, ಬದಲಿಗೆ ನೀನು ಯಾರ ಕಡೆ ಅಂತ ಕೇಳೋ ಪ್ರಶ್ನೆಗಳ ಸರಣಿ. ಹೌದು, ಮತ್ತು ಈ ಚರ್ಚೆಯು ನಮ್ಮ ಕೇಳುಗರ ಮುಂದೆ ಒಂದು ಆಳವಾದ ಪ್ರಶ್ನೆಯನ್ನ ಇಡುತ್ತೆ. ಈ ಮೂಲಗಳು ಹೇಳೋ ಹಾಗೆ ಒಂದು ಕಾನೂನಿನ ಅಕ್ಷರಶಃ ಪಾಲನೆ ಮುಖ್ಯವೋ ಅಥವಾ ಅದರ ಹಿಂದಿರೋ ಮೂಲಭೂತ ತತ್ವ ಮತ್ತೆ ನಿಷ್ಠೆ ಮುಖ್ಯವೋ? ಒಂದು ವೇಳೆ ಈ ಪ್ರಾಚೀನ ನಿಯಮಗಳನ್ನೇ ಇಷ್ಟು ಆಳವಾಗಿ ಮರುವ್ಯಾಖ್ಯಾನಿಸಬಹುದಾದರೆ ಅದು ಸತ್ಯ, ಕಾನೂನು ಮತ್ತು ನೈತಿಕತೆಯ ಸ್ವರೂಪದ ಬಗ್ಗೆ ನಮಗೆ ಏನು ಹೇಳುತ್ತೆ? ಇದು ಯೋಚಿಸಬೇಕಾದ ವಿಷಯ.